ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಝೂಮ್ ಹಾಕಿದ್ರು. ಮುಖ ಅರಳು ಬಿಡುತ್ತಲ್ಲ ನೋಡ್ಬಿಟ್ರೆ ಅಯ್ಯ ಇಬ್ರು ಮಿಸ್ ಮಾಡ್ಕೊಂತಾರೆ ಇಬ್ರನ್ನ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರರ್ಸ್ ಚಾನಲ್. ಎಷ್ಟು ದಿನದಿಂದ ಕಿರಣ್ ಈ ರೋಡಿಗೆ ಬಂದಾಗೆಲ್ಲ ವುಡ್ಲ್ಯಾಂಡ್ ನೋಡ್ಬಿಟ್ಟು ನಾನು ಸ್ಲೀಪರ್ ತೊಗೋಬೇಕು ಅಂತ ಹೇಳ್ತಾನೆ ಇದ್ರು. ಯಾಕಂದರೆ ಒಂದು ಸರಿ ಹೋಗಿ ನೋಡಿದ್ವಿ, ಅವ್ರಿಗೆ ಇಷ್ಟ ಆಗಿಬಿಟ್ಟಿತ್ತು. ಬಟ್ ತೊಗೊಳಕ್ಕಾಗಿರಲಿಲ್ಲ, ಟೈಮ್ ಆಗಿತ್ತು ಅಂದ್ಬಿಟ್ಟು ಅರ್ಜೆಂಟಲ್ಲಿ ತೊಗೊಳೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ಯಾವಾಗಲೂ ಬಂದಾಗ ಹೇಳ್ತಾಯಿದ್ರು, ಸೊ ಈ ಸರಿ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಮಾಡೋದು ಇದೇನು ತಗೊಂಡ್ರು? ಯಾರು ಬಂದಿಲ್ಲ? ಮಂಜು ಮಾಮ ಬರ್ತಾರ? ಇಲ್ಲಾಕೆ ಬರ್ತಾರೆ? ಇಲ್ಲಾಕೆ ಬರ್ತಾರೆ ಮಂಜು ಮಾಮ? ಸರಿ, ಲೈಟ್ ಲಾಕ್ ಮಾಡ್ಕೊ. ಕಿರಣ್ ಹೋಗಿದ್ದಾರೆ ಬ್ರೇಕ್ಫಾಸ್ಟ್ ತರಕ್ಕೆ, ಏನೋ ತಿನ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಮಿಲ್ಕ್ ಶೇಕ್ ಅದು ಮಾಡಿದ್ರು, ಕುಡ್ದಿದ್ವಿ, ಪ್ರೋಟೀನ್ ಶೇಕ್. ಲಾಕ್ ಬರ್ತಾರೆ ಅವರು. ಮಲಗು ಮಲಗು ಲಾಲಿ ಹಾಡು ಹಾಡುವೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮ ಮನೆಗೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಿರಣ್ ಆಫೀಸ್ ವರ್ಕ್ ಇರಿದೆ, ಒಂದು ವಾರ ಹಂಗೆ ಹೋಗ್ತಾ ಇದ್ದಾರೆ ಆಫೀಸ್ ವರ್ಕ್ ಮೇಲೆ ಅಂತ. ಸೊ ಹಾಗಾಗಿ ನಾನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಅಮ್ಮ ಮನೆಗೆ ಹೋಗ್ತಾ ಇರೋದು. ಬೆಳಿಗ್ಗೆ ಆ್ಯಕ್ಚುಲಿ ಜ್ಯೂಸ್ ಮಾಡಿದ್ರು ಕಿರಣ್, ಸ್ಮೂತಿ ಬರುತ್ತಲ್ಲ ಅದು ಎಲ್ಲ ಕುಡ್ಕೊಂಡಿದ್ವಿ. ಅಮ್ಮ ಮನೆಗೆ ಹೋಗ್ಬಿಡ್ತೀವಿ ಬೇಗ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಇಲ್ಲಿ ಶಾಪ್ ಅದು ಅಂತೆಲ್ಲ ಹೋಗಿ ಟೈಮ್ ಆಗಿಬಿಡ್ತು. ಸೊ ಲೇಟ್ ಆಗಿಬಿಟ್ಟಿದ್ದು. ಸರಿ, ಊಟಕ್ಕೂ ಲೇಟ್ ಆಗಿಬಿಡುತ್ತೆ. ಬ್ರಂಚ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದರೆ ಕಿರಣ್ ಹೋಗ್ಬಿಟ್ಟು ಇಷ್ಟೊಂದು ಆರ್ಡ್ರ್ ಮಾಡ್ಕೊಂಬಂದಿದ್ದಾರೆ. ಸೊ ತಿನ್ಕೊಂಡೇ ಓಡೋಣ ಅಂತ. ಏನು ಹ್ಯಾಪಿ ಬರ್ಡೇ ಟು ಯು ಅನ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ. ಯಾರ್ದು ಬರ್ಡೇ? ಸೊ ಇಲ್ಲೇ ಐಕ್ಯ ಹತ್ರ ಬಂದಿದ್ದೀವಿ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಕಿರಣ್ ಕಾರ್ ಇನ್ನೇನು ಹೋಗ್ತಾ ಇದಾರೆ, ಕಾರಲ್ಲೇ ಹೋಗ್ತಾ ಇರೋದಂತ ಆಫೀಸ್ ಕೊಲೀಗ್ಸ್ ಎಲ್ಲರೂ. ಸೊ ಫುಲ್ ಪೆಟ್ರೋಲ್ ಹಾಕ್ಸಿದ್ದಾರೆ, ಮತ್ತೆ ಅದೇನೇನೋ ಚೆಕ್ ಮಾಡಿಸ್ತಾ ಇದ್ದಾರೆ. ಲಾಂಗ್ ಡ್ರೈವ್ ಅಲ್ವಾ, ಆಫೀಸ್ ವರ್ಕಿಂದ ಹೋಗ್ತಾ ಇರೋದು. ಸೊ ಹಾಗಾಗಿ ಅಲ್ಲೆಲ್ಲ ಚೆಕ್ ಮಾಡಿಸ್ತಾ ಇದ್ದಾರೆ. ಹೇಳಿ, ಯಾರು? ಬಾರಿ ಬಾರಿ, ಯಾರಮ್ಮ? ನಾ ಯಾರು? ನೋಡಿ ಎಲ್ಲಿ ಹೋಗ್ತೀಯೋ? ಪಪ್ಪ ಇವಾಗ ಊರಿಗೆ ಹೋಗ್ತಾರಲ್ಲ ಅಯ್ಯೋ. ಸಿರಿ ನೋಡಿ ಏನ್ ಮಾಡಿದ್ದಾಳೆ. ಏನಿದು ನೀ ಮಾಡಿ ಅಮ್ಮ? ಹೆಸರು ಬೇಡ ಫಸ್ಟ್ ಅಮ್ಮ ಪಾಯಸ ಇಲ್ಲ ಅಲ್ಲಿ ಮಾಡಿ ನೋಡ್ಲಿ. ಹೆಸರು ಬೇಳೆ ಪಾಯಸ ನೋಡೋಕೆ ಮಸ್ತ್ ಇದೆ. ಇಲ್ಲಿ ಸಾಂಬಾರು ಮಾಡಿದ್ದಾರೆ, ಆ ಕಡೆ ಅನ್ನ, ಈ ಪಾಯಸ. ನಾನು ಇವಾಗ ಹೊಡ್ತಾರೆ ಇನ್ನೇನು ಒಂದು ವಾರ ಮಗಳನ್ನ ಮಿಸ್ ಮಾಡ್ಕೊತಾರ ಅಲ್ಲ. ಅಯ್ಯೋ ಸಾರಿ ಅಲ್ಲ ಕಿರ ಇವು ಒಂದು ಹಾಂ ಇಬ್ರು ಮಿಸ್ ಮಾಡ್ಕೊಂತಾರೆ ಇಬ್ರನ್ನ. ಸರಿ ಹುಷಾರು. ಏನಂತ ಫುಲ್ ಬಿಸಿ ಆಗ್ಬಿಟ್ಟಿದ್ದಾಳೆ ಇವಾಗ. ಆಯಿತು, ಇಲ್ಲಿ ಬಂದರೆ ಸಾಕು, ಇಲ್ಲ ಆಟ ಆಡ್ಬೇಕು, ಆಚೆ ಬರಬೇಕು. ಇಲ್ಲಿ ಬಂದರೆ ಮನೆಗೆ ಇರಬಾರ್ದಲ್ಲ. ಅಯ್ಯೋ ನಿನಗೆ ಏನು ಬಂದೈತಿ? ಏನ ಯಾರು ತಿನ್ನಿಸ್ತಾ ಇದಾರಮ್ಮ ಮಮ್ಮಮ್ ನಿಂಗೆ? ಯಾರು ತಿನ್ನಿಸ್ತಾ ಇದಾರ ಮಮ್ಮಮ್? ಏನು ಹೇಳ್ತದೆ?
ನಾನು ಎತ್ಕೊಂತೀನಿ ಬಾ. ಹಿಡ್ಕೊ. ಹಿಡ್ಕೊ ಎತ್ಕೊಂತ ಅಜ್ಜಿ ಬೇಡ ಬಾ, ನಾವು ಗೊಬ್ಬರ ನೋಡೋಣ. ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ. ಅಲ್ಲಿ ಕುತ್ಕೊಳ್ಳ ಜಾಗ ಐತೇನೋ. ಸೈಡ್ ಬಿಟ್ಟಿದ್ದಾಳ ಅಂತ ಕುತ್ಕೋಬೇಕು. ಆಯ್ತು ಬಿಡು, ಸೈಡ್ ಬಿಡೋದೇನು ಬೇಡ. ಜಾಗ ಐತೆ. ಸೈಡ್ ಬಿಟ್ಟೆ. ಜೋಡಿಸಿ. ಹೌದಾ? ಕುಂತಿರೋ ಸ್ಟೈಲ್ ಏನಮ್ಮ ನಿಂದು? ಯಾರ್ದು ಯಾ ಟಾಯ್ಸ್ ಅದು? ನಿಂದ? ನಿಂದ ಇದು? ನಿಂದೆ? ಹೌದಾ? ಯಾಕೆ ತಗೊಂಬಂದೆ ಮತ್ತೆ? ದಶ್ವಿತಿಂದಲ್ಲ. ಯಾರ್ದಿದು? ಅರ್ಧಕ್ಕೆ ನಿಂದ? ಬಿಚ್ತಿದೀಯಾ? ಬಿಚ್ಚು. ಟ್ರೈನ್ ನಮ್ಮ ಇದು ಟ್ರೈನಲ್ಲಿ ಇಟ್ಕೊಂಡು ಹೋಗ್ಬೇಕಿದು ಎಲ್ಲ. ಇಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ, ಡ್ಯಾನ್ಸ್ ಕೂಡ ಮಾಡ್ತಾಳೆ. ಈ ಕ್ಲಿಪ್ಪಲ್ಲಿ ಆದಮೇಲೆ ನಾನು ಒಂದು ಅವಳ್ದು ಹಾಕಿರ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಹಾಡು ಕೂಡ ಹೇಳ್ತಾಳೆ. ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡಿದ್ದೀನಿ. ಇವಾಗ ಅವಳಿಗೆ ಇಷ್ಟ ಆಗ್ಬಿಟ್ಟಿದೆ ಸಾಂಗ್ ಹೇಳೋದಕ್ಕೆ ಅಂತೆಲ್ಲ. ಯಾವುದೇ ಕಷ್ಟ ಇದ್ರೂ ವರ್ಡ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹಾಡು ಹೇಳೋಕ್ಕೆ ಟ್ರೈ ಮಾಡ್ತಾಳೆ. ಡ್ಯಾನ್ಸು ಕೂಡ ಹಂಗೆ ಸೇಮ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ನನಗಂತೂ ಡ್ಯಾನ್ಸ್ಗಿಂತ ಅವಳಿಗೆ ಸಾಂಗ್ ಹೇಳೋದಕ್ಕೆ ಕ್ಯೂಟ್ ಅನಿಸುತ್ತೆ. ಇನ್ನೊಂದು ವರ್ಷ ಆದರೆ ಆರಾಮಾಗಿ ಮ್ಯೂಸಿಕ್ ಕ್ಲಾಸು ಕೂಡ ಹಾಕ್ಬಿಡ್ಬೋದು. ನನಗೆ ಅದೇ ಇಷ್ಟ, ಅವಳಿಗೆ ಹಾಡು ಹೇಳೋದು ಕೇಳೋಕ್ಕೆ ಎಷ್ಟು ಚೆನ್ನಾಗಲ್ವಾ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ಲಿಪ್ ಶೇರ್ ಮಾಡ್ತೀನಿ, ಕೇಳಿ ಯಾವ ಥರ ಆಡಿದ್ದಾಳೆ. ಹೇಳು ಶಿರಬಾಗಿ ಲಾಲಿ ರಾಜೀವನ ನೇತ್ರನಿಗೆ ರಮಣೀಯ ಲಾಲಿ 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 ಹಾಡು. ಕಾರಲ್ಲಿ ಆಡ್ತೀಯಾ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಡೇ 1 ಅಮ್ಮ ಮನೇಲಿ. ಸೊ ನಿನ್ನೆ ಬಂದಿದ್ದು, ನಿನ್ನೆ ಕಿರಣ್ ಕೂಡ ಪುಣೆಗೆ ಹೊರಟ್ರು, ಇನ್ನೊಂದು ವಾರ ಬರೋದಿಲ್ಲ. ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಆಚೆ ಎಲ್ಲ ಹೋಗಿದ್ವಿ, ಐಕ್ಯಾಗ ಹೋಗಿದ್ವಿ ಅಷ್ಟೇ. ಎಲ್ಲ ಸ್ವಲ್ಪ ಸೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಐಕ್ಯದಲ್ಲಿ. ಹಾಗೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಬಂದ್ವಿ. ಬ್ಯಾಕ್ಗ್ರೌಂಡ್ ಬರ್ತಾರ ಸೌಂಡ್ ಈ ಮೇಡಮ್ ಅವ್ರು ಮಾಡ್ತಾ ಇರೋದು. ಅಯ್ಯೋ ಏನದು ಹಾಡು ಹಾಡು ಏನ್ ಹಾಡು? ಹೆಂಗ್ ಹಾಡು? ನೀನ್ ಹಾಡು, ಇಲ್ಲಾಂದ್ರೆ ಹಾಕ್ಬೇಡಮ್ಮ, ಜೋ ಆಡ್ತಾಳೆ. ಆಡಿಯೋ ನೀನ್ ಆಡಿವಾಗ ಬರಲ್ಲ. ನನಗೆ ಸಾಂಗ್ ಹೇಳಿ ಹಾಕ್ಸೋಳಿ. ಹೌದಾ? ಹೆಂಗ್ ಹೇಳಿದ್ಲೆ ಹಂಗೆ ಬಕ್ಕಲ್ಲೆಲ್ಲ ಹಾಕೋ. ಇಡ್ಲಿ, ಸಾಂಬಾರ್, ಚಟ್ನಿ, ವಡೆ. ಇವತ್ತು ನಾಷ್ಟಕ್ಕೆ ಆಲ್ರೆಡಿ ಏನ ತಿಂದಿದ್ದಾಳೆ. ಅಯ್ಯೋ ಆಲ್ರೆಡಿ ಏನಾದ್ರು ಬ್ರೇಕ್ಫಾಸ್ಟ್ ಆಗಿದೆ, ಕುತ್ಕೊಂಡಿದ್ದಾಳೆ. ಸಾಕು ಬಿಡು. ಅಯ್ಯೋ ನಿನ್ನೆ ಫುಲ್ ಬ್ಯುಸಿ ಆಗ್ಬಿಟ್ಲು. ಏನ ತನು ಮನು ಎಲ್ಲ ಬಂದಿದ್ರಲ್ಲ, ಆಟ ಆಡ್ಕೊಂಡಿದ್ಲು. ಹಾಗೆ ಸ್ವಲ್ಪ ಐಕ್ಯಗೆ ಹೋಗಿ ಬಂದ್ವಿ. ಐಕ್ಯದಲ್ಲಿ ಏನೋ ಆಫರ್ ನಡೀತಿದೆ ಅಂತ ಹೇಳಿದ್ಲು ಶೋಭಾ. ಸರಿ ಅಂತ ಹಾಗೆ ಹೋಗ್ಬಿಟ್ಟು ಬೋರ್ ಆಗ್ತಾಯಿತ್ತು, ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಚೆನ್ನಾಗಿದೆ, ಎಲ್ಲ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ಐಕ್ಯದಲ್ಲಿ. ಏನೋ ಹೊಸ ರಬ್ಬರ್ ಬ್ಯಾಂಡ್ ಕ್ಲಿಪ್ಸ್. ಯಾರು ಕೊಡ್ಸಿದ್ದು? ಚೆನ್ನಾಗಿದಾವಲ್ಲ. ಅವಳಿಗಿಂತ ಜಾಸ್ತಿ ನಾವೇ ಆಡ್ತಾ ಇದೀವಿ.
ಸೊ ಅದಾದಮೇಲೆ ಶೋಭಾ ಮನೆಗೆ ಬಂದ್ವಿ, ಅಕ್ಕ ಮನೆಗೆ. ಅಲ್ಲಿ ಆ್ಯಕ್ಚುಲಿ ಏನಕ್ಕಂದರೆ ಏನಾಗ ಬನಾನ ಬೇಕು ಅಂತ ಅಲ್ಲ, ಅದನ್ನು ಹುಡ್ಕೊಂಡು ಹಂಗೆ ಅಕ್ಕ ಮನೆ ಹತ್ರನೇ ಬಂದುಬಿಟ್ವಿ. ಬನಾನ ಅಂತೂ ಸಿಕ್ಕಲೇ ಇಲ್ಲ. ಸರಿ ಬಿಡು, ಇವಳಿಗೆ ಏಲಕ್ಕಿ ಬನಾನ ಕೊಡೋದು, ನಾರ್ಮಲ್ ಕೊಡೋದಿಲ್ಲ. ಇಲ್ಲಿವರೆಗೂ ಬಂದಿದ್ದೀವಿ, ಹಂಗೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಅಕ್ಕ ಆ್ಯಪಲ್ ಕಟ್ ಮಾಡಿ ಹನಿ ಹಾಕ್ಕೊಟ್ರು. ಸೊ ಅದಕ್ಕೆ ಏನೋ ತಿಂತಾ ಇದ್ಲು. ಶೋಭಾ ಮನೆಗೆ ಹೋಗಿದ್ವಿ, ಹಂಗೆ ಏನ ಬನಾನ ಬೇಕು ಅಂತ ಇದ್ಲ, ಏಲಕ್ಕಿ ಬನಾನ ಬರುತ್ತಲ್ಲ, ಅದು ಹುಡ್ಕೊಂಡು ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟಿದ್ವಿ. ಸರಿ ಅಲ್ಲಿವರೆಗೆ ಹೋಗಿದ್ವಲ್ಲ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿ ಮಾತಾಡ್ಸ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡು ಬಂದ್ವಿ. ಕೊನೆಗೂ ಬನಾನ ಸಿಕ್ಕೇ ಇಲ್ಲ, ಎಲ್ಲ ಕಾಯಿ ಇದ್ದು, ಹಣ್ಣೇ ಇರಲಿಲ್ಲ. ಸೊ ನಾವು ಪಚ್ಚಬಾಳೆಹಣ್ಣೆ ಕೊಡಲ್ಲ, ಆ ಮನೇಲಿ ಇದೆ, ಬಟ್ ಅದು ಕೊಡಲ್ಲ. ಏಲಕ್ಕಿ ಬನಾನ ಸಿಗಲೇ ಇಲ್ಲ. ಸೊ ಅಲ್ಲೇ ಆ್ಯಪಲ್ ತಿನ್ಕೊಂಡು ಹಂಗೆ ಮಲ್ಕೊಬಿಟ್ಟಿದ್ದಾಳೆ. ಸಿರಿ ಮಲ್ಸ್ಕೊಂಡಿದ್ದಾಳೆ. ಹೇಳಿದ್ನಲ್ಲ ಊರ ಕಡೆ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿತ್ತು. ಲಾಸ್ಟ್ ಟೈಮ್ ಹೊಲ್ಕೊಟ್ಟಿದ್ರಲ್ಲ, ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಮತ್ತು ಸಿರಿ ಇಷ್ಟು ಬ್ಲೌಸ್ಗಳು ಕೊಟ್ಟಿದ್ದೀವಿ. ನಮ್ಮ ಮಾಮ ಊರಿಂದ ಬಂದಿದ್ರು, ತೊಗೊಂಬಂದಿದ್ರು ಬರಬೇಕಾದ್ರೆ. ಅಜ್ಜಿ ಮನೆಯದಲ್ಲ, ನಮ್ಮ ಮಾಮನ ಮನೆ ಎದುರುಗಡೆನೇ ಹೊಲಿಯೋದು. ರಿಲೇಟಿವ್ಸ್ ಆಗಬೇಕಲ್ಲ ಅವರು, ರಿಲೇಟಿವ್ಸೇ ಆಗ್ತಾರಂತ. ಸೊ ಅದಕ್ಕೆ ಕೊಟ್ಟಿದ್ವಿ, ಹೊಲಿದು ಎಲ್ಲ ಕಳಿಸಿದ್ದಾರೆ. ನೋಡೋಣ, ನಾನು ನೋಡಿಲ್ಲ, ಇವಾಗೆ ನಿಮ್ಮ ಮುಂದೆನೇ ಓಪನ್ ಮಾಡ್ತಿರೋದು ಹೇಗಿದೆ ಅಂತ. ಇದು ನಂದಲ್ಲ ಸಿರಿದ? ಇದು ನಿಂದು. ನಂದೇ ಅಲ್ಲ? ಇದು ಈ ಥರ ಸ್ಲೀವ್ಸ್ಗೆ ಈ ಥರ ಬಫ್ ಇಡ್ಸಿರೋದು. ಮತ್ತು ಹಿಂಗೆ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಹಂಗೆ ನಾರ್ಮಲ್. ಬಟ್ ಪ್ರಿನ್ಸ್ ಕಟ್ ಹೇಳಿತ್ತಲ್ಲ, ಕ್ರಾಸ್ ಬೆಲ್ಟ್. ನಾನು ಪ್ರಿನ್ಸ್ ಕಟ್ ಹೇಳಿತ್ತು. ಈ ಥರ ಚೆನ್ನಾಗಿರ್ತಂದರೆ ಅಕ್ಕಂದು ನೋಡ್ರಿ. ಇದೊಂದು. ಆಮೇಲೆ ಇದು ಸಿರಿದು ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಡ್ಸ್ಕೊಂಡಿದ್ದಾಳ. ಸೀರೆ ಈ ಥರ ಕಾಂಬಿನೇಷನ್ ಕಲರ್ ಬರುತ್ತೆ. ಈ ಥರ ಸಿರಿ. ಆಮೇಲೆ ಇದು ಸಿರಿದೆ, ನಂದು ಎರಡೇ ಕೊಟ್ಟಿರೋದು, ಮಿಕ್ಕಿದೆಲ್ಲ ಸಿರಿದೆ. ಸೇಮ್ ನನಗೆ ಹೆಂಗಿತ್ತು ಡಿಸೈನ್, ಇದು ಅವಳದೆ. ಸ್ಲೀವ್ಸ್ಗೆ ಬಫ್ ಇಟ್ಟು ಈ ಥರ ಇದೊಂದು. ನಾನು ಎರಡದಾದ್ರೆ ನಿಂದು ಇದಾವು. ಇದೊಂದು, ಇದು ಅಮ್ಮಂದಿರೋದು. ನಿಂದಲ್ಲ? ಅಲ್ಲ, ಸಿರಿದು. ಸಿರಿದಾ? ಇದ್ಯಾವ ಸೀರೆ ನೋಡಿಲ್ಲಲ್ಲ. ಡಿಸೈನ್ ಅವರೇ ಮಾಡಿರೋದಾ? ಹಾಂ, ಅವರೇ ಮಾಡಿ. ಚೆನ್ನಾಗಿದೆಲ್ಲ. ಮಿಷಿನ್ ವರ್ಕ್ ಅಲ್ಲ? ಮಿಷನ್ ವರ್ಕ್. ಎಲ್ಲ ಸ್ವಲ್ಪ ಬುಟ್ಟಾಸ್ ಎಲ್ಲ ಇಟ್ಟು ಈ ಥರ ಡಿಸೈನ್, ಮತ್ತು ಇಲ್ಲಿ ಈ ಥರ ಡಿಸೈನ್ ಮಾಡಿ ಬ್ಯಾಕ್. ಮತ್ತು ಇನ್ನೊಂದಿದೆ, ಇದು ನಿಂದರ? ಇದು ಸಿರಿದು. ಸಿರಿದಾ? ನಾನು ನೋಡಿಲ್ಲ, ಬೇರೆ ಬೇರೆ ಸೀರೆ ಎಲ್ಲ ಕೊಟ್ಬಿಟ್ಟಿದ್ದಾಳೆ. ಇದು ಚೆನ್ನಾಗಿದೆ. ದೀಪಾವಳಿಗೆ ಕೊಡಿಸಿದ್ದೆ. ಉಡಕ್ಕೆ ಹಾಕಿದ್ದ? ಇವಾಗ ಗೊತ್ತಾಯ್ತು. ಇದಕ್ಕೆ ಗ್ರೀನ್ ಈ ಥರ ಸ್ಲೀವ್ಸ್ಗೆಲ್ಲ ಈ ಥರ ಬುಟ್ಟ ಹಚ್ಚಿದ. ಆಮೇಲೆ ಇದೊಂದಿದೆ ನಿಂದದು. ಇದ್ಯಾವುದಮ್ಮ? ನಂದು ಯಾವುದು? ಇದು ಹುಬ್ಳ್ಯಾಗ ಅವಾಗ ಇವರು ಮಂಜುಳಾ ಉಡಕ್ಕೆ ಹಾಕಿದ್ರು. ಅದಾ? ಮರ್ತೇ ಬಿಟ್ಟಿನಿ, ಭಾಳ ದಿನ ಆಯ್ತಲ್ಲ, ಗೊತ್ತೇ ಇಲ್ಲ. ಅದು ಒಂದ್ಸರಿನೂ ಹಾಕ್ಕೊಂಡಿಲ್ಲ. ಆಂಟಿ ಉಡಕ್ಕೆ ಹಾಕಿದ್ರು ನನಗೆ ಅವಾಗ. ಅವತ್ತಿಂದ ಬ್ಲೌಸು ಹೊಲ್ಸೋಕ್ಕೆ ಆಗ್ತಿರಲಿಲ್ಲ. ಇವಾಗ ಫೈನಲಿ ಹೊಲ್ಸಿರೋದು ನೋಡಿ, ಡಿಸೈನ್ ಇಡ್ಸಿ ಎಲ್ಲ. ಆ ಸೀರೆ ನೋಡ್ಬೇಕು, ಹಾಕೋಬೇಕು ಯಾವಾಗ. ಅದು ಡಿಸೈನ್ ಈ ಥರ ಬಂದಿದೆ. ನನಗೆ ಮತ್ತು ಪ್ರತಿಭಾಗೆ ಎಲ್ಲ ಉಡಕ್ಕೆ ಹಾಕಿರ್ತಾರೆ. ಎಷ್ಟು ವರ್ಷ ಆಯ್ತು ಇವಾಗ ಹೊಲಿಸಿ ನೋಡಿ. ಭಾಳ ವರ್ಷ ಆಯಿತು, ಸಿರಿ ಮದುವೆಗೆ ಮುಂಚೆನೆ ಅವಾಗ. ಸೊ ಇವಾಗ ಇದು ಬ್ಲೌಸ್ ಫೈನಲಿ ರೆಡಿ ಇದೆ. ಇದನ್ನು ಅಮ್ಮ ಅಂತ, ಇದು ನಮ್ಮ ಅಂತ. ಬ್ಯಾಕ್ ಸೈಡ್ ಇದೆ ಡಿಸೈನ್. ಇದು ಸೀರೆನಾ? ಅದು ನಂದು. ಪ್ರಿಂಟ್ ಇದು ಚೆನ್ನಾಗಿ ಬಂದೈತೆ ನೋಡಿ ಡಿಸೈನ್. ಕಲರ್ ಸೀರೆ ಯಾವ ಕಲರ್ ಐತಿ? ಅದು ಸಿಲ್ವರ್ ಕಲರ್, ಥರ ಗ್ರೇ ಕಲರ್, ಅದೇ ಕಲರ್. ಈ ಕಲರಾ? ಚೆನ್ನಾಗೈತೆ ನೋಡಿ ಸೀರೆ, ನೋಡಿಲ್ಲ ನಾನು. ಈ ಥರ ಡಿಸೈನ್ ಚೆನ್ನಾಗಿ ಬಂದೈತೆ. ಅದಕ್ಕೆ ಇದಕ್ಕೆ ಅಷ್ಟು ಚಂದ ಅನ್ಸೋಲ್ತಲ್ಲ. ಇದು ಸ್ವಲ್ಪ ಡಾರ್ಕ್ ಅನ್ಸುತ್ತಲ್ಲ. ಸೀರೆ ಆ ಕಲರ್ ಐತಿ. ಸೀರೆ ಈ ಕಲರಾ? ಹಾಕೊಂಡ್ಮೇಲೆ ಮೋಸ್ಟ್ಲಿ ಚೆನ್ನಾಗಿ ಕಾಣ್ಬೋದು. ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಇದು ಸಖತ್ತಾಗಿ ಬಂದೈತೆ ನೋಡಿ. ಇದು ಎಷ್ಟು ಚಂದ ಬಂದೈತೆ. ಚಂದ ಐತಿ, ಡಿಸೈನ್ ಚಂದ ಐತಿ. ಇದಕ್ಕೆ ಯಾಕೆ ಓಲ್ಡ್ ಅನ್ಸುತ್ತಲ್ಲ. ಇದು ಸ್ವಲ್ಪ ಇದು ಓಲ್ಡ್ ಆಯ್ತು. ಬೇರೆ ಥರ ನೀನೇ ಹೇಳಿದ್ದ? ಅವರೇ ಇಟ್ಟಿದ್ದು. ಹಾಕಿನೇ
ಇವಷ್ಟಕ್ಕೆ ನಾನೇ ಹೇಳಿದ್ದೆ. ಇದೊಂದು ಒಂದೊಂದಕ್ಕೆ ಚೇಂಜ್ ಮಾಡಿಬಿಟ್ಟು ಆಕೆ ಹೇಳಿದ ಡಿಸೈನ್ ಇಲ್ಲಲ್ಲ ಒಂದೊಂದು. ನಾನು ಪ್ರಿನ್ಸ್ ಕಟ್ ಹೇಳಿದ್ದೆ, ಪ್ರಿನ್ಸ್ ಕಟ್ ಇಲ್ಲ. ಇದೊಂದು ಸೀರೆದು ಸ್ಲೀವ್ಸು ಈ ಥರ ಹಾಕಿದೆ, ಬ್ಯಾಕ್ ಸೈಡ್ ಟೈ ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಫಿಟ್ಟಿಂಗ್ ಹೆಂಗಿದೆ ಎಲ್ಲ ನೋಡಬೇಕು. ಅಮ್ಮ ಇಲ್ಲ ಮಿಷಿನ್ ಇದೆಲ್ಲ, ಏನಾದರೂ ಇದ್ದರೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಸೊ ಇನ್ನೊಂದು ಸ್ವಲ್ಪ ಇದೆ, ನೆಕ್ಸ್ಟ್ ಟೈಮ್ ಹೋದಾಗ ಯಾವಾಗಾದ್ರೂ ಕೊಡ್ಬೇಕು. ಮತ್ತೆ ಎಷ್ಟು ಒಂದೇ ಸರಿ ಜಾಸ್ತಿ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಎಷ್ಟೊಂದು ಸೀರೆಗಳಿದೆ. ನಾವಂತರೂ ಕಾಯ್ತಾ ಇರ್ತೀವಿ, ನಾನು ಸಿರಿ ಅಮ್ಮ ಈ ಥರ ಒಟ್ಟಿಗೆ ಸೇರಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಷ್ಟು ಬೇಗ ಹೋಗ್ಬಿಡ್ತಾ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಸಿರಿ ಒಬ್ಬಳು ದೂರ ಹುಬ್ಳಿ ಹೋಗ್ಬಿಟ್ಟಿದ್ದಾಳೆ. ಅದೊಂದು ನೆನೆಸ್ಕೊಂಡ್ರೆ ಯಾವಾಗಲೂ ಬೇಜಾರಾಗುತ್ತೆ. ಇಲ್ಲ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವಾಗಂದರೆ ಅವಾಗ ವೀಕೆಂಡ್ಸ್ ಟೈಮ್ ಮೀಟ್ ಮಾಡ್ಬೋದಿತ್ತು. ಬಟ್ ಹುಬ್ಳಿ ಆ ಕಡೆ ಸೈಡ್ ಅಂದರೆ ನೆನೆಸ್ಕೊಂಡಂಗೆ ಮೀಟ್ ಮಾಡೋಕ್ಕಾಗಲ್ಲ. ಅದೊಂದು ಬೇಜಾರು ಅಮ್ಮಗೂ ನನಗೆ. ಯಾವಾಗಲೂ ಅದೇ ಅನ್ಕೊತಾ ಇರ್ತೀವಿ, ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮದುವೆ ಆದಮೇಲೆ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಇಷ್ಟು ವರ್ಷ ಒಟ್ಟಿಗೆ ಇದ್ದು ಸಡನ್ನಾಗಿ ಮದುವೆ ಆದಮೇಲೆ ಅವ್ರದ್ದೇ ಒಂದು ಲೈಫು, ನಮ್ಮದೇ ಒಂದು ಲೈಫು, ಹೆಂಗಿದೆ ಅಲ್ಲಪ್ಪ ಲೈಫ್ ಅಂತ ಒಂದೊಂದು ಸರಿ ಅನಿಸುತ್ತೆ, ಬೇಜಾರಾಗುತ್ತೆ. ಇಲ್ಲಿ ಸಿರಿ ನೋಡ್ತಾ ಇರೋದು ವಿಡಿಯೋ ಅಪ್ಪ ಜೊತೆ ಡ್ಯಾನ್ಸ್ ಮಾಡಿದ್ದು. ನಿಜವಾಗ್ಲೂ ಏನು ಹೇಳ್ಬೇಕು ಗೊತ್ತಾಗಲ್ಲ. ಆ ವಿಡಿಯೋ ನಮ್ಮ ಅತ್ತೆ ಕಳಿಸಿದ್ರು, ಶಿಲ್ಪಾತಿ ಸಡನ್ನಾಗಿ ಸಿಕ್ತು ಅಂತೆ ಅವ್ರಿಗೆ ಕಳಿಸಿದ್ರು. ನಿಜವಾಗ್ಲೂ ನೋಡಿ ಖುಷಿ ಪಡಬೇಕು, ಬೇಜಾರಾಗಬೇಕು ಗೊತ್ತಿಲ್ಲ. ಒಂದು ಕಡೆ ಖುಷಿ ಆಯಿತು, ಒಳ್ಳೆ ಮೆಮೊರೀಸ್ ಇದೆಯಲ್ಲ ನೋಡೋಕೆ ಇನ್ನೂ ಅಂತ. ನನ್ನ ಮೆಹಂದಿ ಟೈಮಲ್ಲಿ, ನನ್ನ ಮದುವೆ ಮೆಹಂದಿ ಟೈಮಲ್ಲಿ ಅದು ರೆಕಾರ್ಡ್ ಮಾಡಿದ್ದು. ಸಿರಿಗೆ ತುಂಬ ಇಷ್ಟ ಆಯಿತು ಅಪ್ಪ ಜೊತೆ ಆ ಥರ ಡ್ಯಾನ್ಸ್ ಮಾಡಬೇಕಿತ್ತು ಅಂತ. ಆ ವಿಡಿಯೋ ಸಿಕ್ಕಿದ್ದು ನೋಡಿ ಅವಳು ಫುಲ್ ಖುಷಿಯಿಂದ ಅಳ್ತಾ ಇದ್ಲು. ಒಂದೊಂದು ಕಡೆ ಬೇಜಾರಾಗುತ್ತೆ. ಜಸ್ಟ್ ಮೆಮೊರೀಸ್ ಹಾಗೆ ಉಳ್ಕೊಬಿಡ್ತಾರಲ್ಲ ಲೈಫಲ್ಲಿ. ಎಷ್ಟು ಬೇಗ ಹೋಗ್ಬಿಟ್ರು ಅಪ್ಪ. ಇದ್ದಿದ್ರೆ ಇವಾಗ ನಮ್ಮ ಜೊತೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದಿತ್ತು, ಮೊಮ್ಮಗಳ ಜೊತೆ ಆಟ ಆಡ್ಬೋದಿತ್ತು, ಆರಾಮಾಗಿ ಕುತ್ಕೊಂಡು ಏನು ಕೆಲಸ ಮಾಡೋದು ಬೇಡ. ಅವಾಗೆಲ್ಲ ಕೆಲಸ ಅಂತ ಎಷ್ಟೊಂದು ದುಡ್ಬಿಟ್ರು. ಆರಾಮಾಗಿರೋ ಟೈಮಲ್ಲೇ ಹೋಗ್ಬಿಟ್ರಲ್ಲ ನಮ್ಮನ್ನು ಬಿಟ್ಟು ಅಂತ ನಿಜ ಬೇಜಾರಾಗುತ್ತೆ. ಇವಾಗಿದ್ದಿದ್ರೆ ಎಷ್ಟು ಖುಷಿ ಆಗೋರು ಮೊಮ್ಮಗಳು ನೋಡಿ. ಮಂಜು ಒಂದು ಒಳ್ಳೆ ಪೊಸಿಷನಲ್ಲಿದ್ದಾನೆ, ತಂಗಿ ಮದುವೆ ಕೂಡ ಆಯಿತು, ಅದಕ್ಕೂ ಇರಲಿಲ್ಲ. ಇನ್ನು ತುಂಬಾ ಬೇಜಾರು ಪಟ್ಕೊಂಡು ಎಲ್ಲ ಮಾಡಿದ್ದು. ಆರಾಮಿರೋ ಟೈಮಲ್ಲೇ ನಮ್ಮನ್ನು ಬಿಟ್ಟು ಅಪ್ಪ ಇಲ್ಲ ಅಂತ ಬೇಜಾರಾಗುತ್ತೆ. ಅಮ್ಮ ಕಿಚಡಿ ಚೆನ್ನಾಗಿತ್ತಾ? ಏನೇನಿತ್ತು ಅದರಲ್ಲಿ? ಚೆನ್ನಾಗಿಲ್ಲ. ಸರಿ ನಾನು ಆಯ್ತು, ಇನ್ನೊಂದ್ಸರಿ ಮಾಡ್ಕೊಡಲ್ಲ ನಿನಗೆ. ಇನ್ನೊಂದ್ಸರಿ ಮಾಡ್ಕೊಡಲ್ಲ ಇವು ನಿನಗೆ. ಮತ್ತೆ ಚೆನ್ನಾಗಿಲ್ಲ ಅಂದೆ. ಎಲ್ಲ ತಿನ್ಕೊಂಡಿದ್ಯಾ ಮತ್ತೆ ಚೆನ್ನಾಗಿಲ್ಲ ಅಂತ್ಯಾ? ಏನೇನು ಹಾಕಿದ್ರು ಮಮ್ಮಿ ಆ ಕಿಚಡಿಗೆ? ಬೀಟ್ರೂಟ್ ಕ್ಯಾರೆಟ್ ಎರಡು ತಿಂದ? ಚೆನ್ನಾಗಿಯಾ? ಸರಿ, ಚೆನ್ನಾಗಾಯ್ತಾ? ಥ್ಯಾಂಕ್ ಯು. ಆದ್ರೂ ಕಾಡಿಸ್ತಾಳೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಗೋದು. ಈಗಳ್ಳಿ ಬಂದಿಲ್ಲ. ಇನ್ನೊಂದ್ಸರಿ ಹೇಳು. ಇನ್ನೊಂದ್ಸತಿ ಹೇಳು. ಹೇಳು ಬೇಗ ಹೇಳು, ಬೇಗ ಹೇಳಿ ಬರುತ್ತೆ. ಮಂಕಿ ಜಂಪಿಂಗ್ ಆನ್ ಬೆಡ್. ಏನಮ್ಮ ನೀನು ಹೇಳ್ದೆ ಅದಕ್ಕೆ ಬಂತಾ? ಹಿಂದೆ ಬಂದು ಕುತ್ಕೋ. ರೆಡಿ ಆಗಿದ್ದೀವಿ. ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ಒಟ್ನಲ್ಲಿ ರೆಡಿ ಆಗಿದ್ದೀವಿ. ಏನ ರೆಡಿ? ಏನ್ ತಗೊಂಬಂದೆ ನೀನೆ? ಎಲ್ಲಿ ತಗೊಂಬಂದೆ? ಮಲೇಷ್ಯಾಗ ಹೋಗಿ ಚಪ್ಪಲ್ ತಗೊಂಬಂದ. ಹುಷಾರು ಬೀಳ್ತೆ. ಇರು ಹೋಗುವಂತ ಇರು. ಅಜ್ಜಿಗೆ ಜಾಗ ಬಿಟ್ಟ. ಎಲ್ಲಿ ಬರ್ತಾರ ಅಜ್ಜಿ? ಮತ್ತೆ ಇದಿಟ್ಕೊಂತೀನಿ. ಬಂದ್ರ ಹೇಳ ಅಜ್ಜಿ ಜಾಗ ಮಾಡಿದ್ದೆ. ಜಾಗ ಬಿಟ್ಟೆ ನಂಗೆ ಬಂಗಾರಿ. ಯಾಕೆ ತಿಂತಿದ್ದೀರಿ ಕೇಕ್? ಇದ್ಯಾರು ನೋಡೋಕ್ಕಿಲ್ಲ. ಮಲ್ಲೇಶ್ವರಂ ಬಂದಿದ್ದೀವಿ. ಸೈಡಿಗೆ ಬಾಮು, ಕಾರ್ ಇದೆ ನಡಿ. ಹೆಂಗ್ ನಡ್ಕೊಂಡು ಹೊಂಟಾಳು ಡಿಂಗ್ ಡಿಂಗ್ ಡಿಂಗ್.
ಸೊ ಮಲ್ಲೇಶ್ವರಂಗೆ ನಾನು ನನ್ನ ತಂಗಿ ಮದುವೆ ಟೈಮಲ್ಲೇ ಬಂದಿದ್ದು. ಅದಾದಮೇಲೆ ಬಂದೇ ಇರಲಿಲ್ಲ. ನಾನು ಈ ಕಡೆ ಸೈಡ್ ಬರೋದೇ ಇಲ್ಲ, ಬಂದರೂ ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ. ಕಿರಣ್ ಈ ಥರ ಎಲ್ಲಾದರೂ ಆಫೀಸ್ ವರ್ಕ್ ಹೋದಾಗ ನನಗೆ ಇದೇ ಸಿರಿ ಇದ್ದರೆ ನಾನು ಸಿರಿ ಅಮ್ಮ ಇದ್ಬಿಟ್ರೆ ಅಂದರೂ ಎಲ್ಲಾದರೂ ಸುತ್ತಾಡಬೇಕು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಸುತ್ತಾನೇ ಇರ್ತೀವಿ. ಕೇಳ್ತೀರಾ ನಾವು ಹುಡುಗಿರು ಸಿಕ್ಬಿಟ್ರೆ ಅಂತೂ ಇನ್ನೂ ಆಯಿತು, ನಮ್ಮ ತಮ್ಮ ಪಾಪ ಮಿಡ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಬಟ್ ಆದರೂ ಅವನು ಬರ್ತಾನೆ, ಅವನಿಗೂ ಫ್ಯಾಮಿಲಿ ಮ್ಯಾನ್ ಅಂತಲೇ ಹೇಳ್ಬೋದು ನಮ್ಮ ತಮ್ಮ. ನಿಜವಾಗ್ಲೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾನೆ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ, ನೀವು ದೀಪ ಅಲ್ಲ ಅಂತ ಬಂದು ಮಾತಾಡ್ಸಿದ್ರು ನಮ್ಮ ವಿವರ್. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ನನ್ನ ಖುಷಿನ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಬಂದು ಆ ಥರ ರೆಕಗ್ನೈಸ್ ಮಾಡಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸಿದ್ರು. ನಮ್ಮನ್ನೆಲ್ಲ ವೀಡಿಯೋಸ್ ನೋಡ್ತೀನಿ ಅಂತ ಫೋಟೋ ಕೂಡ ತೊಗೊಂಡ್ರು. ತುಂಬಾ ಖುಷಿ ಆಯಿತು. ಸೊ ಅದಾದಮೇಲೆ ನಾವು ಇಲ್ಲಿ ಜ್ಯೂಸ್ ಈ ಕಡೆ ಬಂದಾಗೆಲ್ಲ ಬಾದಾಮ್ ಮಿಲ್ಕ್ ಎಲ್ಲ ಸಿಗುತ್ತೆ, ಅಲ್ಲಿಗೆ ಬಂದಿದ್ದೀವಿ. ಹಾಗೆ ಏನಾಗೆ ಒಂದು ಸ್ವಲ್ಪ ಕೇಕ್ ಇಟ್ಕೊಂಬಂದಿದೆ, ಕಿರಣ್ ಆಫೀಸಿಂದ ತೊಗೊಂಬಂದಿದ್ರು. ಯಾಕಂದರೆ ಅವಳು ಸ್ವಲ್ಪ ಸುಮ್ಮನೆ ಇರಲ್ಲ, ಅದು ಇದು ಕೇಳ್ತಾನೆ ಇರ್ತಾಳೆ. ಈ ಥರ ಏನಾದರೂ ಸ್ವಲ್ಪ ಕೈಯಲ್ಲಿ ಕೊಟ್ಬಿಟ್ರೆ ಸುಮ್ಮನೆ ಇರ್ತಾಳೆ, ಗಲಾಟೆ ಮಾಡೋಣ ಅಂತ ಇಟ್ಕೊಬೋದಿದೆ. ಹಾಗೆ ಈ ಕಡೆ ಬಂದಾಗೆಲ್ಲ ನಾವು ಈ ಥರ ಬಾದಾಮ್ ಮಿಲ್ಕ್ ಎಲ್ಲ ಕುಡಿತಾ ಇದ್ವಿ. ಸೊ ಈ ಸರಿ ಬಂದಾಗೂ ತೊಗೊಳ್ಳೋಣ ಅಂತ ಹೇಳಿದ್ರೆ ನಮ್ಮ ತಮ್ಮ. ಸೊ ಇಲ್ಲಿ ಬಂದಿದ್ದೀವಿ. ನಿಜವಾಗ್ಲೂ ಕಿರಣ ಮಿಸ್ ಮಾಡ್ಕೊತಾ ಇದೆ, ಯಾಕಂದರೆ ನಾನು ಕಿರಣ್ ಅವಾಗವಾಗ ಇಲ್ಲಿ ಬಂದು ಎಲ್ಲ ಕುಡಿತಾ ಇದ್ವಿ. ಹಾಗೆ ಇವಾಗ ದಸರಾ ಹಬ್ಬ ಎಲ್ಲ ಬರ್ತಾ ಇದೆ ಅಲ್ಲ, ಸೊ ಎಲ್ಲ ಕಡೆ ಡಾಲ್ ಗೊಂಬೆ ಕಲೆಕ್ಷನ್ಸ್ ಎಲ್ಲ ಹಂಗಿಟ್ಟಿದ್ದಾರೆ. ಸೊ ಹಾಗೆ ಏನಾಗೆ ಒಂದು ಕ್ಯಾಪ್ ತೊಗೋಬೇಕಿತ್ತು, ಹಂಗೆ ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಟಾಪ್ ಮತ್ತು ಎಲ್ಲ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಜಸ್ಟ್ 350ಗೆ ಸೆಟ್ ಸಿಗುತ್ತೆ. ದುಪ್ಪಟ್ಟದು ಬೇಕು ಅಂದರೆ 750 ಏನೋ ಹಂಗಿದೆ. ಕಾಟನ್ ಇದೆ, ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿತ್ತು. ಸೊ ಅದು ಕೂಡ ನಾನು ತೊಗೊಂಡಿದ್ದೀನಿ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಇದು ಕೂಡ ಏನೋ ಬೇಕು ಅಂತ ಇದ್ಲು. ಅದಕ್ಕೆ ಮಂಜು ಏನಾಗಿ ಇದು ಮತ್ತು ಒಂದು ಕ್ಯಾಪ್ ಕೂಡ ಕೊಡಿಸಿದ್ದಾನೆ. ಎಷ್ಟದು? ಈ ಥರ ಇದೆ ಆಲ್ರೆಡಿ, ಬಟ್ ಹಂಗೆ ಇವಾಗೆಲ್ಲ ಬಂದಿದೆ ಅದು ಮಾಡೋದು ಬೇಡ ಕ್ಯಾಪು. ಎಲ್ಲಿದೆಯೋ ನೋಡೋಣ. ಇದು ಎಷ್ಟಿದೆ ಕ್ಯಾಪು? 180. ದೊಡ್ಡದಾಯ್ತಲ್ಲ? ಇಲ್ಲ ಇದನ್ನು ಮಾಡ್ಬೋದು. ತಗೋಣ. ಎಷ್ಟದು? ಇಲ್ಲ ಇದೇ ಚೆನ್ನಾಗಿ ಕಾಣ್ತಿದೆ. ಸೊ ಮಲ್ಲೇಶ್ವರಂ ಸ್ಟ್ರೀಟ್ ಏನೇನಿತ್ತು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಅದು ಮುಗಿಸ್ಕೊಂಡು ಇನ್ನೂ ಟೈಮ್ ತುಂಬ ಆಯಿತು. ಸರಿ ಇನ್ನೇನು ಮನೆಗೆ ಹೋಗೋದು, ಹಂಗೆ ಮಾಲ್ ಇದೆ ಇಲ್ಲಿವರೆಗೂ ಬಂದಿದ್ದೀವಿ. ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಹೇಳಿದ್ಲು ಸಿರಿ. ಸರಿ ಇಲ್ಲೇ ಬಂದು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನೋ ಇದು ನೋಡ್ಬಿಟ್ಟು ಅಲ್ಲಿ ಬೇರೆ ಅದು ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್ ಆಗ್ಬಿಟ್ಟಿದ್ರೆ ರೈಮ್ಸ್ ಎಲ್ಲ. ಇವಳು ಕೇಳ್ಬಿಟ್ಟು ಅದು ಹೋಗೋಣ ಅಂತ ಇದ್ಲು. ಸರಿ ಅಂದ್ಬಿಟ್ಟು ಯಾರು ಜನನೂ ಇರಲಿಲ್ಲ. ಇನ್ನೇನು ಬಿಡು, ಅದು 20 ನಿಮಿಷ ಆಗುತ್ತೆ ಅಂತಂಗೆ 3 ರೌಂಡ್ ಹೊಡಿತಾರೆ. ಅಷ್ಟೊತ್ತು ನಾನು ಮತ್ತೆ ಒಬ್ಬರು ಜೊತೆಗೆ ಹೋಗಿ ಕುತ್ಕೊಳ್ಳೋದು ಯಾಕೆ ಅಂತ ಸರಿ ಅಂತ ಅವಳ ಕರ್ಕೊಂಡು ಹೋದ್ರೆ, ಅವಳು ಏನು ನೋಡಿದ್ರೆ ಅದು ಬೇಕು ಅಂತಾನೆ ಇದ್ದಾಳೆ. ಅಲ್ಲಿ ಬೇರೆ ಏನೇನೋ ಪೆಪ್ಪರ್ಮೆಂಟ್ ಎಲ್ಲ ಇಟ್ಬಿಟ್ಟಿದ್ದಾರೆ, ಬಿಡ್ತಾನೆ ಇಲ್ಲ ಅದು ಅಂತ ಇದ್ಲು. ಸೊ ಹಂಗೂ ಹಿಂಗೂ ಅವಳು ಮೈಂಡ್ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಹಾಗೆ ಮೆಕ್ಡಿಗೆ ಬರೋಣ ಅಂತ ಇಲ್ಲಿ ಬಂದಿದ್ದೀವಿ. ನನಗಂತೂ ಫೇವ್ರೇಟ್ ಮೆಕ್ಡೊನಾಲ್ಡ್ಸ್ ಗೊತ್ತು, ಜಂಕ್ ಫುಡ್ ಅಂತ. ಬಟ್ ಅವಾಗ ಅಕೇಶ್ನಲ್ಲಿ ಒನ್ ಟೈಮ್ ತಿಂದರೆ ಏನೂ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಸಿರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಎಲ್ಲ ಮೆಕ್ಡಿ ಏನು ತಿನ್ಕೊಂಡು ಅದಾದಮೇಲೆ ಹಾಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ನಾನಂತೂ ಈ ಮಂತ್ರಿ ಮಾಲ್ಗೆ ಬಂದು ಎಷ್ಟೋ ದಿನಗಳಾಗ್ಬಿಟ್ಟಿತ್ತು. ಸೊ ಸರಿ ಇನ್ನೇನು ಆರಾಮ್. ಇಯಾನ ಕೂಡ ತುಂಬ ಖುಷಿ ಆಗ್ಬಿಟ್ಲು. ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ, ಓಡಾಡ್ಕೊಂಡಿದ್ದಾಳೆ. ಏನೋ ಇಲ್ಲಿ ಹಾಕಿದ್ದಾರೆ ಫೆಸ್ಟಿವ್ ಆಫರ್ ಅಂತ. ಬುಕ್ಸ್ ಸೆಲ್ ಮಾಡಿಬಿಟ್ಟು ತಗೊಳ್ಳೋರು ತಗೊಳ್ಬೋದು ಸರ್. ಈ ಮುಖ ಅಳ್ಬಿಡ್ತಲ್ಲ ನೋಡ್ಬಿಟ್ರೆ. ಅಯ್ಯ ತಗೋತಿದಾರಲ್ಲ ಇದು. ನನಗೊಂದು ಸ್ಪೂನ್ ಕೊಡು ಅಂತ. ಬಿಸಿ ಇದೆ, ಅಯ್ಯೋ. ಬಿಸಿ ಇದೆ ಅಂತೆ. 1 minute. 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 1 minute
ಪ್ರೋ ಎಷ್ಟೈತೆ 1 ಲ್ಯಾಕ್ 15 ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಝೂಮ್ ಹಾಕಿದ್ರು ವಾವ್ ಸಕ್ಕತ್ತಾಗಿದೆ ಅಲ್ಲಿ ಕುತ್ಕೊಂಡಿದ್ದ ಅಳಿಯಾನ ನೋಡಿದ್ರಲ್ಲ ಎಷ್ಟು ಕ್ಲಾರಿಟಿ ಇದೆ ಅಷ್ಟು ಝೂಮ್ ಹಾಕಿದ್ರು 16 ಪ್ರೋ ಅದು 1 ಲ್ಯಾಕ್ ಸಮ್ ಚೇಂಜ್ ಎಷ್ಟೋ ಆಯಿತು ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು ಕಿರಣ್ ಅದೇ ಹೇಳ್ತಾ ಇದ್ರು ನೀನು ತೊಗೊಳಂಗಿದ್ರೆ ತೊಗೊಂಡಿಂದ ನಾನು ಯೂಸ್ ಮಾಡ್ತಾ ಇರೋದು ಅವ್ರು ತೊಗೊತೀನಿ ನಾನು ಯೂಸ್ ಮಾಡ್ತಾ ಇರೋದು 15 ಸೊ ಅವ್ರು ತೊಗೋತೀನಿ ಅಂತ ಹೇಳಿದ್ರು ಬಟ್ ಸದ್ಯಕ್ಕೆ ಬೇಡ ಬಿಡಿ ಏನಕ್ಕೆ ಅನ್ನೆಸಸರಿ ಇವಾಗ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ಇಲ್ಲಿ ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಬ್ಲಾಗ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿಗಿಂತ ಬೇರೆ ಕಂಟ್ರಿಲಿ US ಅಲ್ಲಿ ತುಂಬ ಕಮ್ಮಿ ಸಿಗುತ್ತೆ ಅಂತ ಕೇಳಿದ್ದೀನಿ ಸೊ ನನ್ನ ಕಲೀಗ್ ನನ್ನ ಫ್ರೆಂಡ್ ಒಬ್ಬರು ಅಣ್ಣ ಅಲ್ಲೇ ಇರೋದು US ಅಲ್ಲಿ ಸೊ ಅವ್ರಿಗೆ ಹೇಳಿದ್ದೀನಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಪ್ಡೇಟ್ ಮಾಡ್ತೀನಿ ಅಂತ ಇನ್ ಕೇಸ್ ಏನಾದರೂ ಒಂದು ಚೆನ್ನಾಗಾಯಿತು ಅಂದರೆ ಅಲ್ಲಿದ್ದಾನೆ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ H&M ಅಲ್ಲಿ ಹೋಗಿದ್ವಿ ಪ್ಯಾಂಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಬಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು ಸರಿ ಇನ್ನೇನು ನೋಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹಾಗೆ ರಿಟರ್ನ್ ಬಂದ್ವಿ ಆನ್ಲೈನಲ್ಲಿ ಆಫರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲೇ ತೊಗೊಂಡ್ರೆ ಆಯಿತು ಅಂತ ಹಾಗೆ ಹೋಗ್ಬೇಕಾದ್ರೆ ಕದಂಬ ವೆಜ್ ಹೋಟೆಲ್ ಸಿಕ್ತು ನಮ್ಮ ಅಮ್ಮಗೆ ವೆಜ್ ಹೋಟೆಲ್ ಅಂದರೆ ತಿನ್ನೋಕೆ ರೆಡಿ ಆಗ್ತಾರೆ ಮಿಕ್ಸ್ಡ್ ಅಂದರೆ ತಿನ್ನೋದಿಲ್ಲ ಅವರು ಸೊ ಇಲ್ಲಿ ಬಂದ್ವಿ ಎಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ಮನೆಗೆ ಬಂದಿದ್ದೀವಿ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಇಯಾನಾಗೆ ಒಂದು ಕ್ಯಾಪ್ ತೊಗೊಂಡಿದ್ದೀವಿ ಮತ್ತು ಇದು ನೋಡಿ ಬಿಡ್ತಾನೆ ಇಲ್ಲ ಅವಳು ಬೇಕು ಬೇಕು ಅಂತ ಹಿಡ್ಕೊಂಡ್ಬಿಟ್ಟಿದ್ಲು ಸರಿ ಅಂದ್ಬಿಟ್ಟು ನಮ್ಮ ತಮ್ಮ ಕ್ಯಾಪ್ ಮತ್ತು ಅದನ್ನು ಏನಾಗಿ ಕೊಡಿಸಿದ್ರು ಸೊ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಅವಳಿಗೆ ಹಾಕಿದ್ರೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಹಾಗೆ ಆಟ ಆಡ್ಕೊಂಡಿದ್ಲು ಅದೊಂಥರ ಸೌಂಡ್ ಎಲ್ಲ ಬರ್ತಾಯಿತ್ತು ಸೊ ಶಾಪಿಂಗ್ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಒಂದು ನನಗೆ ತುಂಬ ದಿನ ಅಂದ ಒಂದು ವೈಟ್ ಕಲರ್ ಲೆಗಿನ್ ಬೇಕು ಅಂತ ನೋಡ್ತಾ ಇದ್ದೆ ಸೊ ಅಲ್ಲಿ ಚೆನ್ನಾಗಿ ಸಿಕ್ತು ಒಂಥರ ಕಾಟನ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ 200 ರುಪೀಸ್ಗೆ ಒಂದು ಇತ್ತು ಸೊ ಅದು ಕೂಡ ಒಂದು ತೊಗೊಂಡೆ ಅದಾದಮೇಲೆ ನಮ್ಮ ಅಮ್ಮಗೆ ತುಂಬ ದಿನದಿಂದ ನೈಟೀಸ್ ಎಲ್ಲ ತೊಗೋಬೇಕಿತ್ತು ಅಲ್ಲಿ ಚೆನ್ನಾಗಿತ್ತು ಕಾಟನ್ ಅಂದ್ಬಿಟ್ಟು ಅಮ್ಮ ಒಂದಷ್ಟು ನೈಟೀಸ್ ಕೂಡ ತೊಗೊಂಡಿದ್ದಾರೆ ಹಾಗೆ ಇದೊಂದು ಹೇಳಿದ್ನಲ್ಲ ಕಾಟನ್ ಕುರ್ತಾ ಸೆಟ್ ಎಲ್ಲ ಆಯಿತು ಅದು ನಾನೊಂದು ನನ್ನ ತಂಗಿ ಒಂದು ಎಲ್ಲ ತೊಗೊಂಡ್ವಿ ಇದಂತೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಾಶ್ ಎಲ್ಲ ಆದಮೇಲೆ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಕ್ಲಾತ್ನ ವರ್ತ್ ಇದೆಯಾ ಅಂತೆಲ್ಲ ಹೇಳ್ತೀನಿ ಸೊ ಅಷ್ಟೇ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಬಾಯ್